ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಆರೋಗ್ಯ ಮತ್ತು ಆಧ್ಯಾತ್ಮಿಕ ಮನೆ ಮದ್ದಿನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಪಂಡಿತ್ ಚಂದ್ರಶೇಖರ್. ಇವತ್ತಿನ ಮನೆ ಮದ್ದಿನ ಕಾರ್ಯಕ್ರಮ ಯಾವುದಪ್ಪ ಅಂದರೆ, ಕಿವಿ ಸಮಸ್ಯೆಗಳು ಅತ್ಯಂತ ಸೂಕ್ಷ್ಮವಾದ ಅದು ಒಂದು ಸಮಸ್ಯೆ. ಕಿವಿ ಒಳಗಡೆ 6 ಅಂತಾರೆ, ಒಬ್ಬರು 7 ಅಂತಾರೆ ಪದರಗಳು ಇರ್ತವೆ. ಆ ಪದರಿಗೆ ಅಪಾಯ ಆಗದಂಗೆ ನಾವು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ನಾವು ಕಾಪಾಡಬೇಕಾಗುತ್ತದೆ. ನಮ್ಮ ಮಕ್ಕಳು ಏನು ಮಾಡ್ತಾವೆ ಅಂದರೆ, ಪ್ರಿಯ ವೀಕ್ಷಕರೇ, ಮಕ್ಕಳ ಮೇಲೆ ಒಂದು ಸಲ ಗಮನ ಕೊಡಿ. ಆ ಮಕ್ಕಳು ಅಲ್ಲಿ ಏನು ಕಡ್ಡಿ ಸಿಗುತ್ತೆ ಅದನ್ನು ತೊಗೊಂಡು ಕಿವಿ ಒಳಗಡೆ ಇಟ್ಕೊಂತಾರೆ. ಅದನ್ನು ಒಂದು ಸ್ವಲ್ಪ ನಾವು ಗಮನ ಕೊಟ್ಟು ಆ ಮಕ್ಕಳಿಗೆ ಕಿವಿ ಒಳಗಡೆ ಇಟ್ಕೊಳ್ಳೋಂಥ ಕಡ್ಡಿಯನ್ನು ನಾವು ಅವಾಯ್ಡ್ ಮಾಡಬೇಕಲ್ವಾ, ಅದನ್ನು ನಿಂದ್ರಿಸ್ಬೇಕಾಗತ್ತೆ. ಮಕ್ಕಳು ನಿಂದ್ರಲ್ಲ. ಅದಕ್ಕೆ ಮಕ್ಕಳಿಗೆ ನಾವು ಒಂದು ಉದಾಹರಣೆ ಏನು ಮಾಡಬೇಕಂದ್ರೆ, ಆ ಮಕ್ಕಳಿಗೆ ಒಂದು ದಾರ ಕಟ್ಟಿ ಆ ದಾರದಲ್ಲಿ ಒಂದು ಹೊಂಗೆ ಮರದ ಬೀಜ ಅಥವಾ ಒಂದು ಏನಾದರೂ ಒಂದು ಗೋಲಿ ಥರ ಅಥವಾ ಅದಕ್ಕೇನಾದರೂ ಒಂದೆರಡು ಪಿನ್ ಥರ ಅಲ್ಲಿ ಆ ಹುಡುಗ ಆ ಮಗು ಕೈಗೆ ಎತ್ಕೊಂಡು ಹಿಂಗೆ ಕಿವಿಗೆ ಎಕ್ಕಳ ಬದಲಿ ಅದನ್ನು ಅಲ್ಲಿ ಆಟ ಆಡ್ಕೊಂಡು ಕೈ ಆಡಿಸ್ತಾ ಇರ್ತಾನೆ. ಅಥವಾ ಎಲ್ಲ ಒಂದು ಕತ್ತಲ್ಲಿ ಒಂದು ನುಣುಪಾರ ಬಾಯಾಗಿ ಇಟ್ಕೊಂಡ್ರೆ ಒಳಗಡೆ ಹೋಗಬಾರ್ದು. ಆ ಥರ ಬೇಕಾದ್ರೆ ಒಂದು ಕತ್ತಲ್ಲಿ ಒಂದು ಹಾಕಿಬಿಟ್ಬಿಟ್ರೆ ಆ ಮಗು ಗಮನ ಅದ್ರ ಮೇಲೆ ಹೋಗುತ್ತೆ. ಇಲ್ಲಾಂದರೆ ಆ ಮಗು ಏನು ಮಾಡ್ತಾ ಸುಮ್ಮನೆ ಅದು ಎತ್ಕೊಂಡ್ಬಿಟ್ಟು ಕಿವಿಯಾಗಿ ಇಟ್ಕೊಂಡ್ಬಿಡ್ತಾರೆ. ನಾವು ಯಾರಾದರೂ ದೊಡ್ಡವರು ಇಟ್ಕೊತಾ ಇರ್ತೀವಲ್ಲ, ನಮ್ಮಂಥರನ್ನ ಇಟ್ಕೊಳ್ಳೋದು, ನಮ್ಮನ್ನು ನೋಡಿ ಮಕ್ಕಳು ಕಲಿತಾ ಹೊರತಾಗಿ ಮಕ್ಕಳಿಗೆ ತಾವಾಗಿ ತಾವು ಕಿವಿ ಒಳಗಡೆ ಕಡ್ಡಿ ಇಟ್ಕೊಳ್ಳೋದು ಕಲಿಯಲ್ಲ. ಆ ಪರಿ ಕಿವಿಯಲ್ಲಿರೋಂಥ ಪರಿ ಏನಾದರೂ ಕಟ್ಟಾದರೆ ಅದಕ್ಕೆ ಇವತ್ತಿನ ದಿವಸ ಬೆಲೆ ಇಷ್ಟೇ ಅಂತ ಹೇಳೋಕ್ಕೆ ಆಗೋಲ್ಲ. 50,000 ಆಗ್ಬೋದು, 1,00,000 ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಕಿವಿ ಬರುತ್ತೆ ಅಂತಲೂ ನಾವು ಯಾರು ಹೇಳೋಕ್ಕೆ ಆಗೋದಿಲ್ಲ. ನಮ್ಮ ವೈದ್ಯರು ತಮ್ಮ ಪ್ರಯತ್ನ ಏನಿದೆ, ಅವರು ಅತ್ಯಂತ ಪ್ರಬಲವಾಗಿದೆ. ನಾನು 100ಕ್ಕೆ 100 ಸಕ್ಸಸ್ ಮಾಡಲೇಬೇಕನ್ನೋ ಶ್ರಮಪಟ್ಟು ಅವರು ಪ್ರಯತ್ನ ಮಾಡ್ತಾರೆ. ಕೆಲವು ಜನಗಳು ಸಕ್ಸಸ್ ಆಗ್ತವೆ, ಕೆಲವರಿಗೆ ಸಕ್ಸಸ್ ಆಗೋದಿಲ್ಲ. ಮಾಡಿದ್ದೆಲ್ಲನೂ ಸಕ್ಸಸ್ ಆಗಂಗಿದ್ರೆ ನಾವೆಲ್ಲರೂ ದೇವರಾಗಿ ಕುಂದಿರ್ತಿದ್ರು. ಎಲ್ಲರೂ ಡಾಕ್ಟ್ರು. ಒಂದು ಫೇಲು ಆಗುತ್ತೆ, ಒಂದು ಸಕ್ಸಸ್ಸು ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ನಾವು ಜಾಗೃತಿ ವಹಿಸ್ಬೇಕಂದ್ರೆ ಕಿವಿ ಒಳಗಡೆ ಕೈಯಲ್ಲಿ ಬಳ್ಳು ಹಾಕೋದನ್ನು ನಾವು ಹಿರಿಯರಾದವರು ಮಕ್ಕಳ ಎದುರುಗಡೆ ಮಾಡಬಾರದು ಅಂತ ನಮ್ಮದೊಂದು ಆಸೆ. ಇವತ್ತು ಕಿವಿ ಬಗ್ಗೆನೇ ಇರುತ್ತೆ. ಜೊತೆಯಲ್ಲಿ ಕೆಲವು ಮನೆ ಮದ್ದು ನಾವು ಮಾಡ್ಕೊಳ್ಳೋಂಥವು ಇನ್ನು ಹೆಚ್ಚೆಚ್ಚಿಗೆ ಮುಂದಿನ ದಿನಗಳಲ್ಲಿ ಗಜಿಕರಣಿ, ಇಸುಬು, ಕಜ್ಜಿ ಮತ್ತು BP, ಹೈ BP, ಲೋ BP, ಪೈಲ್ಸ್, ಇನ್ನು ಜಾಂಡೀಸು ಮತ್ತು ಇನ್ನೂ ಬೇಕಾದಷ್ಟು ಇದ್ದಾವೆ. ಆ ಮುಂದಿನ ದಿನಗಳಲ್ಲಿ ಒಂದೊಂದು ನಿಮ್ಮ ಬಸವ ಟಿ ವಿ ಮುಖಾಂತರ ನಾವು ನೋಡ್ಬೋದು ಮುಂದಿನ ದಿನಗಳಲ್ಲಿ. ಇವತ್ತು ನನಗೊಂದು ಶರಣರದೊಂದು ನೆನಪು ಬಂತು ಪ್ರಿಯ ವೀಕ್ಷಕರೇ. ಈ ಶರಣರು ಅಂದ ತಕ್ಷಣವೇ ಬಸವ ಶರಣರಂತಲೇ ನಮಗೆ ನೆನಪು ಬರೋದು. 100ಕ್ಕೆ 100 ಶರಣರಂದರೆ ಬಸವ ಶರಣರು. 12ನೇ ಶತಮಾನದಲ್ಲಿ ಹಾಕಿಕೊಟ್ಟಂಥ ನಮಗೆ ಗುರುಗಳು ಬದುಕುವಕ್ಕೆ, ಬಾಳುವುದಕ್ಕೆ ಮಾರ್ಗದರ್ಶನ ತೋರಿಸಿದಂಥ ನಮ್ಮ ಬಸವ ಶರಣರ ಬಗ್ಗೆ ಯಾರು ಎಷ್ಟು ಹೇಳಿದರು, ಯಾರು ಎಷ್ಟು ಬಿಟ್ಟರು, ಸೂರ್ಯ ಚಂದ್ರ ಇರೋವರೆಗೂ ಈ ಬಸವಣ್ಣರು ಸಾಹಿತ್ಯ, ವಚನ, ಸಂಗೀತ ಇದಂಗೆ ಮುಂದೆ ಹರಿತಾನೇ ಇರುತ್ತೆ. ಅಷ್ಟೊಂದು ಅದ್ಭುತವಾದ ಸರ್ವರಿಗೂ ಸಮಾನತೆ, ಮೇಲೂ ಯಾರೂ ಇಲ್ಲ, ಕೆಳಗಡೆ ಯಾರೂ ಇಲ್ಲ, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಕುಲ, ಒಂದೇ ಮಾತು, ಒಂದೇ ಧರ್ಮ, ನಾವೆಲ್ಲರೂ ಅಂತೇಳ್ಬಿಟ್ಟು ಬಸವಣ್ಣನವರು 12ನೇ ಶತಮಾನದಲ್ಲಿ ನಮಗೆ ತಿದ್ದಿ ಬುದ್ಧಿ ಹೇಳಿ ನಮಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ. ಆ ಬಸವ ತತ್ವ ನಾವು ಏನಾದರೂ ಇವತ್ತಿನಿಂದನೇ ನಾವು ಫಾಲೋ ಏನಾದರೂ ಮಾಡಿದರೆ, ಅವ್ರು ಹೇಳಿದಂತೆ ನುಡಿದಂತೆ ನಾವು ನಡೆದರೆ ನಮಗೆ ಈ ಕೋರ್ಟು ಬೇಕಾಗಿಲ್ಲ, ಟೇಷನ್ ಬೇಕಾಗಿಲ್ಲ, ಇಂಥವು ಯಾವ ಬೇಕಾಗಲಾರ್ದಂಗೆ ನಮ್ಮ ಸುಂದರ ಜೀವನಕ್ಕೆ ನಾವು ಅಷ್ಟೊಂದು ಸುಲಭವಾಗಿ ನ್ಯಾಯ, ನೀತಿ, ಧರ್ಮ ಅನ್ಕೊಂಡು ನಾವು ಹೋಗ್ಬಿಟ್ರೆ ಯಾವುದೂ ಇರಲ್ಲ. ಇಷ್ಟೊಂದು ಸಂಸ್ಕೃತದಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ಬಸವ ತತ್ವವನ್ನು ನಾವು ಪಾಲನೆ ಮಾಡಿದರೆ, ಬಸವ ಅಂದರೆ ಸ್ವರ್ಗ, ಎಲೆ ಅಂದರೆ ನರಕ ಅಂತ, ಲೇ ಅನ್ನೋದಕ್ಕಿಂತ ನಾವು ಬಸವ ಅಂದರೆ ನಮಗೆ ಭಯವೇನೇ ಇಲ್ಲ ಅಂತ ನಾನು ಹೇಳಲು ಇಚ್ಛೆಪಡ್ತೀನಿ.
ಈ ಬಸವಣ್ಣನವರು ರಾಜಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಆದರ್ಶ ದಂಪತಿಗಳು ಆ ಬಸವಣ್ಣನವರು ಇರುವಾಗಲೇ ಬಸವಣ್ಣರ ಮೂರ್ತಿ ಸ್ಥಾಪನೆ ಮಾಡಿ ಮನೆ ಒಳಗಡೆ ಆ ಜಗಲಿ ಕಟ್ಟಿಗೆ ಒಂದು ದೀಪ ಹಚ್ತಾ ಇದ್ರು ಈ ಆದರ್ಶ ದಂಪತಿಗಳು. ಆ ಗುರುವಿಗೆ ಅವರು ಪ್ರತಿದಿನ ಹೂವು, ದೀಪ, ಹಣ್ಣು, ಹಂಪಲ ಅಂತೇಳ್ಬಿಟ್ಟು ಬಸವಣ್ಣನ ಭಕ್ತರು ಈ ಆದರ್ಶ ದಂಪತಿಗಳು. ಒಂದು ದಿನ ಆದರ್ಶ ದಂಪತಿಗಳು ಒಂದು ಹೊರಗಡೆ ಹೋಗುವ ಸಂಭವ ಬಂತು. ಅವರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಹೇಳಿದರು, ಮಕ್ಕಳೇ, ಬಸವಣ್ಣನ ನಾವು ಏನು ದಿನಂಪ್ರತಿ ಪಾಲನೆ ಮಾಡ್ತಾ ಇದ್ದೀವಲ್ಲ, ದೀಪ ಹಚ್ಚೋದು, ಹಣ್ಣು ಮತ್ತು ಹಂಪಲ ಮತ್ತು ಬಸವಣ್ಣಗೆ ನೈವೇದ್ಯ ಮಾಡಿಡುವುದು ಮತ್ತು ಬಸವಣ್ಣನಿಗೆ ಹೂವಿನ ಹಾರ ಹಾಕೋಂಥದ್ದು ಏನಿದೆಯಲ್ಲ, ಈ ಕಾಯಕ ಇವತ್ತು ನೀವೇ ಮಾಡಿರಿ ಅಂತೇಳ್ಬಿಟ್ಟು ಬಸವಣ್ಣರು ಹೇಳಿದಂಥ ಮಾರ್ಗನ ಇವರು ಆದರ್ಶ ದಂಪತಿಗಳು ತಮ್ಮ ಮಕ್ಕಳಿಗೆ ಹೇಳಿ, ಇವರು ಹಿರಿಯರು ಆದರ್ಶ ದಂಪತಿಗಳು ಮನೆಯಿಂದ ಸ್ವಲ್ಪ ಹೊರಗಡೆ ಹೋಗಿದ್ರು. ಏನೋ ಸ್ವಲ್ಪ ಸಣ್ಣ ಪುಟ್ಟ ವ್ಯವಹಾರಗಳು ಇರ್ತಾವಲ್ಲ, ಕೊಡೋದು ತೊಗೊಳ್ಳೋದು, ಅವ್ರು ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬರ್ತಾಯಿದ್ರು. ಆಗ 5 ಜನ ಮಕ್ಕಳಿದ್ರಲ್ಲ, ಇವರು ಬರೋಷ್ಟಿಗೆ 5 ಜನ ಮಕ್ಕಳು ಹೊಡೆದಾಡ್ತಾಯಿದ್ರು ಸ್ವಾಮಿ. ಇದ್ದಕ್ಕಿದ್ದಂಗೆ ಹೊಡೆದಾಡ್ತಾಯಿದ್ರು. ಏನು ಹೊಡೆದಾಡ್ತಾಯಿದ್ರು ಅಂದರೆ, ಬಸವ ಮೂರ್ತಿನ ಜಗಲಿ ಕಟ್ಟೆ ಮೇಲೆ ಒಂದು ದೀಪ ಇಟ್ಟಿದ್ರು. ಪೊಣತಿ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕದಾಗ. ಪೊಣತಿ ಒಬ್ಬವ ನಿಜ್ಜಪ್ಪನ ತಂದು ಇಟ್ಟಿದ್ನಂತೆ. ಇನ್ನೊಬ್ಬವ ಅದಕ್ಕೆ ತಂದು ಅಲ್ಲಿ ಮನೇಲಿ ಅದರಲ್ಲಿ ಗಲಾಟೆ ನಡೆದಿದ್ದೇ ಅದ್ರ ಸಲಾಗ, ದೀಪ ನಾನು ಹಚ್ಬೇಕಾ ನೀನು ಹಚ್ಬೇಕಾ, ನಾನು ಹಚ್ಚಲ್ಲ ನೀನು ಹಚ್ಚಲ್ಲ ಅಂತ ಅವ್ರದ್ದು ಗಲಾಟೆ ನಡೆದಾಗ ಅದ್ರಾಗ ಈ ಸಮಸ್ಯೆ ಬಂತು. ಏನೋ ಈ 4 ಜನ ಡಿಸೈಡ್ ಮಾಡಿದ್ರು, ಏಯ್ ನಾನು ಕಟ್ಟೆ ಕಟ್ಟಿದ್ದೀನಿ, ನೀಟಾಗಿದೆ, ನೀನು ಪಣತಿವಾಗ ಅಲ್ಲಿಡು ಅಂತ. ಇನ್ನೊಬ್ರು ಏನಂದ, ಇದೆಲ್ಲ ಮಾತಾಡ್ಕೊಂಡು 4 ಜನ ಮಾತಾಡ್ಕೊಂಡು ಒಬ್ಬ ಪಣತಿ ತಂದಿಟ್ಟ. ಇನ್ನೊಬ್ಬವನತ್ತೆ ಅದಕ್ಕೆ ಪಣತಿಗೆ ದೀಪ ಹಾಕಿದ. ಇನ್ನೊಬ್ಬ ತೊಗೊಂಡು ಬಂದುಬಿಟ್ಟು ಅದಕ್ಕೊಂದು ಹರಳಿ ತಂದು ಹತ್ತಿ ತಂದು ಅದು ದೀಪ ಹೊಸ್ತಿಟ್ಟ. ಇನ್ನೊಬ್ಬವನತ್ತೆ ತುಪ್ಪನೇ ಹಾಕ್ಬೇಕು ನಾನು ಅದಕ್ಕೆ ಅಂತೇಳ್ಬಿಟ್ಟು ಇನ್ನೊಬ್ಬ ತುಪ್ಪ ತಂದು ಹಾಕಿದ. ಇವ್ರದ್ದೆಲ್ಲರದ್ದು ಮುಗಿದಾಗ ಇನ್ನೊಬ್ಬ ಕೊನೆಗೆ ಉಳಿತು. ಈಗ ದೀಪ ಹಚ್ಚೋರು ಯಾರು? ನನ್ನ ಕೈಯಲ್ಲಿ ಕಡ್ಡಿ ಇದೆ, ನಾನು ಹಚ್ತೀನಿ ಅಂತೇಳಿ ಅವರು ಇನ್ನೊಬ್ಬನು ದೀಪ ಹಚ್ಚಿದನಂತೆ. ಅದರಲ್ಲಿ ಈ 4 ಜನದ ಮಧ್ಯೆ ಒಂದು ಗಲಾಟೆ ನಡೆದಿತ್ತು ಅಷ್ಟೊತ್ತಿಗೆ. ಏನು, ದೀಪ ಪಣತಿ ತಂದಿಟ್ಟು ನಾನು ಬೆಳಕು ನೋಡು, ನನ್ನಿಲ್ಲಿಂದನೇ ಬೆಳಕೆಷ್ಟು ಮಿಣಿ ಮಿರುಗ್ತಾ ಇದೆ ಅಂತ ಹೇಳ್ತಾ ಇದ್ದಂತ ಒಬ್ಬನು. ಯಾರು? ಪಣತಿ ಇಟ್ಟವನು. ಪಣತಿನ ನೋಡಿಬಿಟ್ಟು ನಂದು ಪಣತಿಲಿಂದನೇ ಈ ಬೆಳಕು ಬಸವಣ್ಣಪ್ಪನಿಗೆ ಅಂತ ಹೇಳ್ತಿದ್ದಂತೆ ಚಿನ್ನಪ್ಪ. ಅವಾಗ ಈ ಹುಲ್ಗಪ್ಪ ಏನು ಮಾಡಿಬಿಟ್ಟ, ತುಪ್ಪ ತಂದು ಹಾಕಿದ್ನಲ್ಲ, ಸಿಟ್ಟಿಗೇರ್ಬಿಟ್ಟು, ನಾನು ತುಪ್ಪವನ್ನು ಹಾಕಿದ್ದೀನಿ, ತುಪ್ಪದಿಂದ ಬೆಳಕು ಅಂತೇಳ್ಬಿಟ್ಟು ಈ ಹುಲ್ಗಪ್ಪ ಎಗರಾಡಿಬಿಟ್ಟು ಸಿಟ್ಟಿಗೇರದ, ತುಪ್ಪಲಿಂದನೇ ಬೆಳಕು ಅಂತ. ಆಗ ಇನ್ನೊಬ್ಬ ಏನು ಮಾಡಿದೆ, ಯಾರು 3ನೇದವನು, ಅವ್ರು ಬಂದ್ಬಿಟ್ಟು ಏನು ಮಾಡಿದ್ರು, ಇಲ್ಲ ನಿಮ್ಮದು ತುಪ್ಪದ್ದು ತಪ್ಪು, ಚೆನ್ನಪ್ಪ ಹೇಳೋದು ತುಪ್ಪದ್ದು ತಪ್ಪು, ಪಣತಿಯೋದು ತಪ್ಪು, ಹತ್ತಿ ತಂದವ ನಾನು ಚೆನ್ನಪ್ಪ, ಹತ್ತಿಲಿಂದನೇ ಉರಿತದ ಬತ್ತಿ, ಆ ಹತ್ತಿ ಇದ್ರ ತಾನೇ ಇಲ್ಲಿ ನಿಮಗೆ ಬೆಳಕು ಅಂತ ಆ ಚೆನ್ನಪ್ಪನ ಹಠ. ಅದ್ರಾಗ ಇನ್ನೊಬ್ಬ ಇದ್ನಲ್ಲ ಕೊನೆದವ, ದೀಪ ಹಚ್ಚಿದ್ನಲ್ಲ, ದೀಪ ಹಚ್ಚಿದಂಥ ಮಹಾನ್ ವ್ಯಕ್ತಿ ಇದ್ನಲ್ಲ, ಅವ್ರೇನು ಹೇಳ್ದ, ನಾನು ದೀಪ ಕಡ್ಡಿ ಕೊರೆದು ಹಚ್ಚಿದಕ್ಕೆ ಈ ಬಸವಣ್ಣನಿಗೆ ಬೆಳಕಾಯಿತು, ಇಲ್ಲಾಂದ್ರೆ ಈ ಬಸವಣ್ಣನಿಗೆ ಬೆಳಕು ಎಲ್ಲಿಂದ ಬಂತು ಅಂತೇಳ್ಬಿಟ್ಟು ಇದನ್ನು ಇನ್ನೊಬ್ಬರು ಹೇಳ್ತಾರೆ. ಯಾರು? ಚಿನ್ನಪ್ಪನ ಮಗ ಸಂಗಪ್ಪನವರೊಬ್ಬರು ಇರ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ, ಇಲ್ಲಪ್ಪ ನಾನು ಹಚ್ಚಿದ್ದೀನಿ ಅಂತ. ಇದೆಲ್ಲ ಹೊಡೆದಾಟ ಕಡ್ದಾಟ ಮನೆಯಲ್ಲೆಲ್ಲ ರಂಪ ಆಗಿಬಿಡ್ತಾಯಿತ್ತು. ಈ ಹೊಡೆದಾಟ ಬಡದಾಟ ಕಡ್ದಾಟ ಮಾಡುವ ಸಂದರ್ಭದಾಗ ಯಾರು ಬಂದರಪ್ಪ ಅಂದ್ರೆ ನಮ್ಮ ಆದರ್ಶ ದಂಪತಿಗಳು ಬಂದರು. ಶರಣರ ಸೇವಕರೇನಿದ್ರಲ್ಲ ಅವರು ಅಲ್ಲಿಗೆ ಬಂದು ಮನೆಯಲ್ಲಿ ಇವರು ಹೊಡೆದಾಟ, ಇವರು ಕಡ್ದಾಟ, ಇವರು ಡೊಂಬರಾಟ ನೋಡಿ ಅವರೆಲ್ಲನೂ ಬಂದು ಇದು ಮಾಡಿದರು. ಮಾಡ್ತಾ ಅವ್ರವ್ರಿಗೆ ಗಂಡ ಹೆಂಡ್ರಿಗೆ ಜಗಳ ಸ್ಟಾರ್ಟ್ ಆಗಿಬಿಡ್ತು. ಏನಂತ, ಇವರು ಸಂಬಳ ಅರ್ಧ ತರ್ತಾ ಇದ್ರಂತೆ, ಅವರು ತರ್ತಾ ಇರೋದಂತೆ. ಈ 4 ಜನ ಮಕ್ಕಳ ಜೊತೆಲಿ ಇವರು ಅವ್ರದ್ದು ಗಲಾಟೆ ಚಾಲುವೆ. ಆವಾಗ ಬಸವ ಶರಣರು ಆ ರಾಜ್ಯ ಮಾರ್ಗದಲ್ಲಿ ಬರ್ತಾ ಇರ್ಬೇಕಾದ್ರೆ ಇವರೆಲ್ಲರದ್ದು ಜಗಳವನ್ನು ನೋಡಿ ಅವರು ಬಸವ ಶರಣರು ಅಲ್ಲಿ ನಿಂತು
ಇಲ್ಲಿ ಏನು ನಡೀತದೆ ಅಂತೇಳ್ಬಿಟ್ಟು ಆ ಸೈನಿಕರನ್ನ ಕೇಳಿದಾಗ ಬಸವ ಶರಣರಿಗೆ ಈ ಸೈನಿಕರು ಹೋಗಿ ಹೇಳಿದ್ರಂತೆ, ಹೀಗೆ ಒಂದು ಮೂರ್ತಿ ಐತೆ ಅಪ್ಪರೇ, ನಿಮ್ಮ ಮೂರ್ತಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ, ನಿಮ್ಮ ಮೂರ್ತಿಗೋಸ್ಕರ ಅವರು ಎಣ್ಣೆ ನಾನು ಹಾಕಿದೆ, ದೀಪ ನಾನು ಹಚ್ಚಿದೆ, ಕಡ್ಡಿ ನಾನು ಕೊರದೆ ಅಂತೇಳ್ಬಿಟ್ಟು ನಿಮ್ಮ ಮೂರ್ತಿಗೋಸ್ಕರ ಇಲ್ಲಿ ಇವರು ಗಲಾಟೆ ಒಂದು ಮಾಡ್ಕೊಂಡಿದ್ದಾರೆ ಶರಣರೇ ಅಂತ ಹೇಳಿದರು. ಆವಾಗ ಓಹೋ ಇದು ನನ್ನ ಮೂರ್ತಿಗೋಸ್ಕರನ ಇಂಥ ಸಮಸ್ಯೆ ಉದ್ಭವ ಆಗುತ್ತಾ ಅಂತೇಳ್ಬಿಟ್ಟು ಆ ಬಸವ ಶರಣರು ಒಂದು ನಿಮಿಷ ಮೌನವಾಗಿ ಸೀದಾ ಅವ್ರ ಮನೆ ಬಾಗಿಲಿಗೆ ಬಂದು, ಬಸವಣ್ಣನವರು ಈ ಮೂರ್ತಿ ಇಡೋಕ್ಕೆ ನಿಮಗೆ ಯಾವ ಮನಸ್ಸಿನಿಂದ ಇಟ್ರಿ ಅಂತ ಕೇಳಿದ್ರು ಅವರು ಆದರ್ಶ ದಂಪತಿಗಳಿಗೆ. ಆದರ್ಶ ದಂಪತಿಗಳು ಹೇಳಿದ್ರು, ಅಪ್ಪ ಬಸವಣ್ಣ, ನಿನ್ನ ನೋಡುವುದಕ್ಕೂ ಆಗಲ್ಲ, ನಿಮ್ಮನ್ನು ಪಾದ ಮುಟ್ಟು ನಮಸ್ಕಾರ ಮಾಡೋಕ್ಕೂ ಶಕ್ತಿನೂ ನಮಗಿಲ್ಲ, ನಿಮಗೆ ಹಾಲು ತುಪ್ಪ ಅಭಿಷೇಕ ಮಾಡುವಷ್ಟು ಶಕ್ತಿನೂ ನನಗಿಲ್ಲ, ಅದಕ್ಕೆ ನಾನು ಅಲ್ಲಿಗೆ ಬಂದು ನಮಗೆ ನಡೆಯೋಕ್ಕಾಗದಷ್ಟು ಶಕ್ತಿ ನಮಗಿದೆ ಇಲ್ಲ ಸ್ವಾಮಿ, ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ನಿನ್ನ ಮೂರ್ತಿಯನ್ನು ಇಟ್ಟು ನಾವು ಪ್ರತಿದಿನ ಇಲ್ಲೇ ಪೂಜೆ ಪುನಸ್ಕಾರ ನಿನ್ನ ಧ್ಯಾನ ನಿಮಗೋಸ್ಕರ ಬಸವಣ್ಣರು ನಮಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ವಿದ್ಯೆ ಕೊಡಲಿ, ನಮಗೆ ಒಳ್ಳೆ ಮಾರ್ಗದರ್ಶನ ತೋರಿಸಲಿ, ನಮ್ಮ ಸಂಸಾರ ಸುಂದರವಾಗಿ ಬೆಳಗಲಿ ಅಂತೇಳ್ಬಿಟ್ಟು ನಾವು ಇದನ್ನು ಇಟ್ಟಿವಪ್ಪ ಶರಣರೇ ಅಂತೇಳಿ ಆದರ್ಶ ದಂಪತಿಗಳು ಹೇಳಿದರು. ಆವಾಗ ಬಸವಣ್ಣರು ಇನ್ನೇನು ಹೇಳ್ಬೇಕು ಇವರಿಗೆ, ಹೇಳಿದ್ರಪ್ಪ ಏನಪ್ಪ ನಿಮ್ಮ ಸಮಸ್ಯೆ ಅಂತ 4 ಜನದ ಬೈಲೆ ಕೇಳಿದಾಗ ಹೇಳಿದರು, ಸ್ವಾಮಿಗಳೇ ದೀಪ ಹಚ್ಚೋ ಸಲಗ ನಮ್ಮದೊಂದು ಕಿರಿಕು ಬಂತು, ಒಂದು ಸಣ್ಣ ಪುಟ್ಟದಲ್ಲೇ ಸಮಸ್ಯೆ ಉದ್ಭವ ಆಯಿತು. ಹೆಂಗೆ? ಅವಾಗ ಬಸವಣ್ಣರ ಹತ್ರ ಹೇಳಿದ್ರಂತೆ, ನಾನು ಪಣತಿ ತಂದೆ, ನಾನು ತುಪ್ಪ ತಂದೆ, ನಾನು ಬತ್ತಿ ತಂದೆ, ನಾನು ಅದಕ್ಕೆ ಕಡ್ಡಿ ಕೊರೆದು ಹಚ್ಚಿದೆ ಅಂತೇಳ್ಬಿಟ್ಟು ಇದರಿಂದ ಉದ್ಭವ ಆಯಿತು 4 ಜನದಲ್ಲಿಂದ ದೀಪದಿಂದ. ಅದಕ್ಕೆ ಬಸವಣ್ಣರು ಏನು ಹೇಳಿದಾರಂದರೆ, ಒಂದು ಕೆಲಸ ಮಾಡ್ರಪ್ಪ, ನೀವಾಗಲಿ ಇದನ್ನೆಲ್ಲ ತಂದಿದ್ದಕ್ಕೆ ತಾನೇ ದೀಪ ಹಚ್ಚಿ ಬೆಳಕಾಗಿದೆ ನಿಮಗೆ, ಅದಕ್ಕೆ ಇನ್ನು ಮುಂದೆ ನೀವು ಈ ಬಸವಣ್ಣರ ಮೂರ್ತಿನ ತೆಗೆದುಬಿಟ್ಟು ಸೈಡಿಗೆ ಇಟ್ಬಿಡ್ರಿ ಅಂದ್ರೆ, ಇಲ್ಲ 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 ಅಂದ್ರಂತ. ಅವಾಗ ಅವರು ಹಂಗೆ ಬರಂಗಲ್ಲ ರೀ, ಇದು ನಮ್ಮ ತಂದೆ ತಾಯಿ ಅಷ್ಟು ವರ್ಷದಿಂದ ನಾವು ಹುಟ್ಟಿದಲ್ಲಿಂದನೂ ಅವರು ಇದನ್ನು ಪೂಜೆ ಪುನಸ್ಕಾರ ಮಾಡ್ಕೊಂಬಂದಿದ್ದಾರೆ ಶರಣರೇ, ನಾವು ಇದನ್ನು ತೆಗಿಯಂಗಿಲ್ಲ ಅಂತಂದ್ರಂತ. ಹಂಗೆ ನಿಮ್ಮ ತಂದೆ ತಾಯಿಗೆ ನೀವು ಯಾವತ್ತು ಗೌರವ ಕೊಟ್ಟು ತಂದೆ ತಾಯಿಗೆ ಆಶೀರ್ವಾದ ತೊಗೊಂಡು ನೀವು ಯಾವಾಗ 4 ಮಕ್ಕಳು ಸಮಾನತೆವಾಗಿ ಸರ್ವರಿಗೂ ಸಮಾನತೆ, ನಾನು ಎಣ್ಣೆ ಅನ್ನಬಾರ್ದು, ನಂದು ಬತ್ತಿ ಅನ್ನಬಾರ್ದು, ನಂದು ದೀಪ ಅನ್ನಬಾರ್ದು, ನಾನು ಹಣ್ಣು ತಂದೆ ಅನ್ನಬಾರ್ದು, ಇದು ಒಬ್ರಿಗೊಬ್ಬರು ನಾವು ದಾರಿ ತಪ್ಪಿದರೆ ನಿಮ್ಮ ಮನೆಯೇ ಸರ್ವನಾಶವಾಗುತ್ತೆ. ಅದಕ್ಕೆ ನಾವೆಲ್ಲರೂ ಒಂದೇ ರಕ್ತದಾಗ ಹುಟ್ಟಿ ನಾವು ವೈರಿಗಳಾಗಿ ಮಚ್ಚಿ ಲಾಂಗು ತಗೊಂಡು ಈ ಬೀದಿ ರಂಪ ರಾಬಟವನ್ನು ಮಾಡಿ ಸಾರ್ವಜನಿಕರಿಗೆ ಎದುರುಗಡೆ ನಾವು ಮಾನ ಮರದಿ ಕಳ್ಕೊಬೇಡ್ರಪ್ಪ. ಇಲ್ಲಾಂದ್ರೆ ನೀವು ಮನೆಯೇ ತೆಗೆದುಬಿಡಿ, ಆ ಮೇಲಿರೋಂಥ ಶಿವ ಇದ್ದಾನಲ್ಲ ಅವನಿಲ್ಲಿ ಬೆಳಕು ಕೊಟ್ಟೇ ಕೊಡ್ತಾನೆ, ನೀವು ಹಚ್ಚಿದ್ರೆ ಬೆಳಕಾಗಬೇಕಾದ ಅನ್ನೋದೇನಿಲ್ಲ ಅಂತ ಹೇಳಿದ್ರಂತ ಬಸವಣ್ಣನವರು. ಸೂರ್ಯ ಚಂದ್ರ ಇವರು ಹಗಲಿ ಒಬ್ಬ ಬೆಳಕು ಕೊಡ್ತಾನೆ, ರಾತ್ರಿ ಒಬ್ಬರು ಬೆಳಕು ಕೊಡ್ತಾರೆ. ನೀವು ಮನೆ ಕಟ್ಟಿ ಕತ್ಲ ಮಾಡಿಟ್ಟಿದ್ರಿ ನಿಮ್ಮ ಬೆಳಕಿಗೋಸ್ಕರ, ನಿಮ್ಮ ಮನೆಗೆ ನಿಮ್ಮ ಕತ್ತಲದ ಇರುವಂಥ ಮನೆ ಒಳಗಡೆ ನಿಮ್ಮ ಬೆಳಕಿಗೋಸ್ಕರ ಹಚ್ಚುವಂಥ ದೀಪನ ನನಗೋಸ್ಕರ ನೀವು ಯಾಕಪ್ಪ ಈ ರಂಪ ಮಾಡ್ಕೊಂತೀರಿ ಅಂದ್ರಂತ. ಆವಾಗ ಆದರ್ಶ ದಂಪತಿಗಳು ಮತ್ತು 4 ಜನ ಈ ಅಣ್ಣ ತಮ್ಮರು, ನಮ್ಮ ಜೀವನ ಇರೋವರೆಗೂ ಶರಣರೇ ನಾವು ನಿಮ್ಮನ್ನು ಸೇವೆ ಮಾಡ್ತೀವಿ, ನಿಮಗೆ ಪಾದಕ್ಕೆ ನಾವು ಪ್ರತಿದಿನವೂ ಸೇವೆ ಮಾಡ್ತೀವಿ. ನಾವು ಇವತ್ತಿನಿಂದ ಬಸವಣ್ಣನ ಹತ್ರ ವಚನ ತೊಗೊಂಡ್ರಂತ ನಾವು ಯಾರು 4 ಜನ ಅಣ್ಣ ತಮ್ಮರು ಇದ್ದೀವಿ, ನಾವು ಹೊಡೆದಾಡೋದಿಲ್ಲ, ಕಡ್ದಾಡೋದಿಲ್ಲ, ಶರಣರೇ ನಿಮ್ಮ ಮಾತು ನಾವು ಮೀರುವುದಿಲ್ಲ. ನನ್ನ ತಂದೆ ತಾಯಿ ಇದ್ದಾರಲ್ಲ ಆದರ್ಶ ದಂಪತಿಗಳು, ಅವ್ರ ಮಾತು ನಾವು ಮೀರಂಗಲ್ಲ, ಅವ್ರು ಹಾಕಿರೋ ಗೆರೆ ದಾಟಲ್ಲ ಅಂತ ಹೇಳಿದ್ರಂಥ ಶರಣರು. ಅದಕ್ಕೆ ಶರಣರ ತತ್ವವನ್ನು ಒಂದೇ ದಿನಕ್ಕೆ 1 ನಿಮಿಷ ಆದರೂ ನಾವು ಪರಿಪಾಲನೆ ಮಾಡಿದರೆ ನಮ್ಮ ಜೀವನ ಒಂದು ಪಾವನ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇದನ್ನು ನಾವು ಪ್ರತಿದಿನ ನಾವು ಗಮನಿಸಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾ ಇರ್ತೀವಿ, ಶಿವನೇ ಬಸವ, ಬಸವನೇ ಶಿವ ಅಂತೀವಿ. ಶಿವನ ಬಿಟ್ಟು ಬಸವ ಇಲ್ಲ, ಬಸವನ ಬಿಟ್ಟು ಶಿವ ಇಲ್ಲ. ನಮ್ಮ ಧರ್ಮ ಸನಾತನ ಧರ್ಮ. ಪ್ರಿಯ ವೀಕ್ಷಕರೇ, ಸನಾತನ ಧರ್ಮಕ್ಕೆ ನಾವು ಸೋತು ನಾವಿನ್ನೂ ಸನಾತನ ಧರ್ಮದಲ್ಲಿದ್ದೀವಿ. ಪ್ರಾಚೀನ ಕಾಲದಲ್ಲಿಂದ ನಾವು ಯಾವತ್ತು ಹೆಂಗಿದ್ದೀವಿ ಇವತ್ತು ಹಂಗೆ ಇದ್ದೀವಿ. ನಾವು ಜಾತಿ ಕುಲ ಭೇದ ಭಾವನೆ ಬಿಟ್ಟು ನಾವೆಲ್ಲರೂ ಸೋದರ ಸೋದರಿಯಂತೆ, ಅಣ್ಣ ತಮ್ಮ ತಂಗಿ ಬಂಧು ಬಳಗದಂತೆ ನಾವು ಬಾಳಬೇಕಾಗುತ್ತದೆ. ಪ್ರಿಯ ವೀಕ್ಷಕರು, ಇವತ್ತೇ ನಾವು ಯಾರಿಗೂ ಅನ್ಯಾಯದ್ದು ಮಾಡೋದು ಬೇಡ, ಯಾರಿಗೆ ಕೆಟ್ಟಿದ್ದು ಮಾಡೋದು ಬೇಡ. ನಮಗೆ ಬಸವಣ್ಣರು ಹೇಳಿದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ಯಾರ. ಕಾಯಕವೇ ಕೈಲಾಸ ಅಂದರೆ ನಾವು ಮಾಡುವ ಕೆಲಸದಲ್ಲಿ, ನಾವು ಮಾಡುವ ಕಾಯಕದಲ್ಲಿ ನಾವು
ಅದರಲ್ಲಿ ಕೈಲಾಸ ಕಂಡರೆ ಅದೇ ತೃಪ್ತಿ ನಮಗಿಲ್ಲಿ ಬಂದರೆ ಅಲ್ಲಿರೋಂಥ ಕೈಲಾಸನೇ ನಾವು ಕಂಡಂಥ ತೃಪ್ತಿ ನೆಮ್ಮದಿ ನಾವು ಕಾಯಕದಾಗ ಕಾಣಬೇಕು ಸ್ವಾಮಿ. ಇವತ್ತು ಇನ್ನು ನಾನು ಮುಂದಿನ ದಿನಗಳಲ್ಲಿ ಪ್ರತಿ ದಿವಸ ನಿಮ್ಮ ಹಳ್ಳಿಗಳಲ್ಲಿ ಬಂದು ನಾನು ಈ ಆಯುರ್ವೇದಿಕ್ಕಿ ಯೋಗ ಧ್ಯಾನ ಇಂಥ ಸಣ್ಣ ಪುಟ್ಟ ಮನೆ ಮದ್ದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಶಾಲೆ ಕಾಲೇಜು ಸ್ಕೂಲು ನಿಮ್ಮ ಮನೆ ಅಕ್ಕಪಕ್ಕ ಕರೆದ್ರೆ ನಾನು ನಿಮ್ಮ ಹಳ್ಳಿಗೆ ಬಂದು ಇಂಥ ಸಣ್ಣ ಸಣ್ಣ ಮನೆ ಮದ್ದಿನ ಕಾರ್ಯಕ್ರಮಗಳನ್ನು ಹೇಳಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂಥ ಶಕ್ತಿ ಗುಣಗಳು ನಮ್ಮ ಮನೆ ಅಕ್ಕಪಕ್ಕ ಇರುವಂಥ ಗಿಡಗಳು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಮೆಣಸು, ಮೆಂತ್ಯ, ಕರಿಬೇವು ಮತ್ತು ತುಳಸಿ, ಕಾಮಕಸ್ತೂರಿ, ದೊಡ್ಡಪತ್ರಿ ಇವೆಲ್ಲನೂ ಒಂದೊಂದು ನಾವು ಪಾಠಗಳಲ್ಲಿ ಮಾಡ್ಕೊಂಡು ಇಂಥ ಸಂದರ್ಭಕ್ಕೆ ಒಂದೊಂದು ಹೊಟ್ಟೆ ಕಡ್ದಾಗ ಒಂದು ತಲೆನೋವು ಬಂದಾಗ ಒಂದು ನೆಗಡಿ ಬಂದಾಗ ಒಂದು ಸಣ್ಣ ಪುಟ್ಟ ನಾವು ಮಾಡ್ಕೊಂಡು ಒಂದು ದಿನ 2 ದಿನ ಮಾಡ್ಕೊಂಡ್ರೆ ಸಣ್ಣ ಪುಟ್ಟ ಎಲ್ಲ ರೀತಿಯಿಂದ ನಾವು ರೋಗಗಳನ್ನು ಹೊಡ್ಕೋಬೋದು. ಅದಾದ ಮೇಲೆ ನಾವು 2 ದಿನಕ್ಕೆ ನಮಗೆ ರೋಗಗಳು ಗುಣ ಆಗಿಲ್ಲ ಅಂದರೆ ನಮ್ಮ ಮನೆ ಹತ್ರ ಇರುವಂಥ ಅಥವಾ ನಾವು ನಮ್ಮ ಫ್ಯಾಮ್ಲಿ ವೈದ್ಯರು ಅಂತ ಹೇಳ್ತೀವಿ. ಇದಕ್ಕೆ ನಮ್ಮ ಫ್ಯಾಮ್ಲಿ ವೈದ್ಯರ ಹತ್ರ ಹೋಗಿ ನಾವು ಪರೀಕ್ಷಿಸಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶನ ನಾವು ತಿಳಿಸ್ಕೊಡ್ತೀವಿ. ಇಂದು ಕಿವಿ ಸಮಸ್ಯೆ ಹೇಳಿದ್ವಲ್ಲ, ಕಿವಿ ಪದರಗಳಲ್ಲಿ ಅತ್ಯಂತ ಸೂಕ್ಷ್ಮವಾಗಿರ್ತದೆ. ನಾವೇನು ಹೇಳ್ತಾ ಇರ್ತಾರೆ ನಮ್ಮ ಆಡು ಭಾಷೆದಾಗ ಜನಗಳು ಪ್ರತಿಯೊಬ್ಬರು ಕಿವಿ ನೋವಾಗ್ಯದ ಅವ್ರು ಹೇಳಿದ ತಕ್ಷಣ ಬಿಡ್ತಾರೆ ಕಿವಿ ನೋವಾಗಿದೆ, ಅದೇನು ದೊಡ್ಡಗದೈತೆ ಬಿಡ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಈರುಳ್ಳಿ ರಸನ ಕಾಯಿಸ್ಬಿಟ್ಟು ಕಿವಿಗೆ ಹಾಕ್ಕೊಂಬಿಡು ಅಂತಾರೆ. ಇದು ತಪ್ಪು ಸ್ವಾಮಿ. ಕಾಯಿಸಿಬಿಟ್ಟು ಕಿವಿಗೆ ಹಾಕಿ ಅಂತ ಹೇಳ್ತೀವಲ್ಲ ಅದೇ ದೊಡ್ಡ ತಪ್ಪಲ್ಲಿ. ಈರುಳ್ಳಿ ರಸನ ನಾವು ಜಜ್ಜಿ ಕಾಸಿ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಅದನ್ನು ನಾವು ಸಣ್ಣಗೆ ಉರಿಯಲ್ಲಿಟ್ಟು ನಿಧಾನಕ್ಕೆ ಕಾಸಿ ಬಳ್ಳಚ್ಚಿ ನೋಡಬೇಕು. ಬಳ್ಳಚ್ಚಿ ನೋಡಿದಾಗ ಏನಾಗುತ್ತೆ ಅದು ನಮಗೆ ಆಮೇಲೆ ಮತ್ತೆ ಕೆನ್ನೆಗೆ ಒಂದು ಸ್ವಲ್ಪ ಹಚ್ಕೊಂಡು ನೋಡಬೇಕು. ಯಾವತ್ತು ಬಿಸಿ ಎಣ್ಣೆ ನಾವು ಕೊಬ್ಬರಿ ಎಣ್ಣೆನ ಕಿವಿ ಒಳಗಡೆ ಹಾಕ್ಯಂದಾಗಲಿ ಕೊಬ್ಬರಿ ಎಣ್ಣೆ ಆಗಲಿ ಈರುಳ್ಳಿ ರಸ ಆಗಲಿ ಬೇರೆ ಏನೇ ಪದಾರ್ಥ ಕಿವಿಗೆ ಹಾಕಬೇಕಂದ್ರೆ 10 ಸಲ ಯೋಚನೆ ಮಾಡಬೇಕು. ಕಿವಿಗೆ ಕಣ್ಣಿಗೆ ಹೊಟ್ಟೆಗೆ ಯಾವುದಾದ್ರು ಒಂದು ವಸ್ತು ತಿಂದರೆ ಬೇರೆಯಾಗಿ ಆಚೆ ಬಂದುಬಿಡುತ್ತೆ. ಈ ಕಿವಿಗೆ ಹಾಕೋದಿದೆಯಲ್ಲ ಅತಿ ಸೂಕ್ಷ್ಮವಾದಂಥದ್ದು ಕಿವಿ ಕಣ್ಣು. ಈ ನಾವು ಈರುಳ್ಳಿ ರಸನ ಸ್ವಲ್ಪ ತೊಗೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿ ಆ ಕಿವಿ ಒಳಗಡೆ ಹಾಕಿದರೆ ಕಿವಿ ನೋವು ಕಡಿಮೆ ಆಗುತ್ತೆ ಮತ್ತು ಕಿವಿ ಸೋರೋದು ಕಡಿಮೆ ಆಗುತ್ತೆ ಮತ್ತು ಅಲ್ಲಿರೋಂಥ ಡಸ್ಟನ್ನ ಕ್ಲೀನಾಗಿ ನಾವು ಮಾಡ್ಕೋಬೇಕು ಬೆಳಗ್ಗೆ. ಮತ್ತು ಇದು ಒಂದೇ ರಸ ಈರುಳ್ಳಿ ರಸ ಆಯಿತು, ಅದಕ್ಕೆ ಗುಣ ಆಗಿಲ್ಲ ಅಂದರೆ ಇದನ್ನೊಂದು ಸ್ವಲ್ಪ ದಿವಸ ಮಾಡಿ, ಇದಕ್ಕೆ ಗುಣ ಆಗಿಲ್ಲ ಅಂದರೆ ತುಳಸಿ ರಸ ಒಂದೇ ಚೆನ್ನಾಗಿ ಕೈಯಲ್ಲಿ ಹಿಡ್ಕೊಂಡು ಹಾಕ್ಕೊಳ್ಳಿ, ಅದು ಒಂದೇ ಸಾಕು, ಇನ್ನೇನು ಬೇಡ. ತುಳಸಿದ ರಸ ಅದಕ್ಕೂ ಗುಣ ಆಗುತ್ತೆ. ಅದಕ್ಕೂ ಗುಣ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಕಾಮಕಸ್ತೂರಿ ಸೊಪ್ಪು ತೊಗೊಳ್ಳಿ, ನಿಮ್ಮ ಮನೆ ಮುಂದೆ ಇರ್ತದೆ, ಕಾಮಕಸ್ತೂರಿ ರಸ ಹಾಕೊಳ್ರಿ, ಅದಕ್ಕೂ ಕಡಿಮೆ ಆಗುತ್ತೆ. ಅದಕ್ಕೂ ಕಡಿಮೆ ಆಗಿಲ್ಲ ಅಂದರೆ ಇನ್ನೊಂದು ಬಂಗಾರದ ಔಷಧ ಹೇಳ್ತೀನಿ. ನಿಮ್ಮ ಮನೆ ಬಾಗಿಲಿಗೆ ಅಕ್ಕಪಕ್ಕ ಆದಿ ಬೀದಿಗಳೆಲ್ಲ ಸಿಗುವಂಥ ತುಂಬೆಯ ಸೊಪ್ಪು ತೊಗೊಂಡು ಕ್ಲೀನಾಗಿ ರಸ ಮಾಡಿ ಕಿವಿಗೆ ಹಾಕೊಳ್ಳೋದಕ್ಕಿಂತ ಮುಂಚೆ ಸೈಡಲ್ಲಿ ಅದನ್ನು ಸ್ವಲ್ಪ ಹಂಚಿನ ಮೇಲೆ ಹಾಕಿ ಬಿಸಿ ಮಾಡಿ ಸುತ್ತ ಕಿವಿ ಸುತ್ತ ಅದನ್ನು ಪ್ಯಾಕ್ ಮಾಡೋದಕ್ಕೆ ಕಲೀರಿ. ಲಾಸ್ಟ್ನೇದು ಇದು ಮೆಡಿಷನ್. ಇದಕ್ಕೆ ಈ ಸುತ್ತ ದಪ್ಪಾಗಿ ಮೆತ್ತಿ ಬಿಸಿ ಮಾಡಿ ಮೆತ್ತಿ 3 ರನಿಗೆ ಅದೇ ತುಂಬೆ ಸೊಪ್ಪಿನ ರಸ ಕಿವಿಗೆ ಹಾಕಿ ಆ ನೋವು ಸುತ್ತ ಇರೋದು ಕಡಿಮೆ ಆಗುತ್ತೆ. ಒಳಗಡೆ ಹುಣ್ಣಾಗಿರಲಿ ಹುಳ ಇರಲಿ ಸತ್ತು ಹೋಗುತ್ತೆ. ಈ ತುಂಬೆ ಸೊಪ್ಪಿನಲ್ಲಿ ದ್ರೋಣಪುಷ್ಟಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಶಿವನಿಗೆ ಇಷ್ಟವಾದಂಥ ಹೂವು. ಆ ದ್ರೋಣಪುಷ್ಟಿಯಲ್ಲಿ ಅಷ್ಟೊಂದು ಶಕ್ತಿ ಅದ್ಭುತವಾಗಿದೆ. ಇದರಲ್ಲಿಂದ ಸುಮಾರು ರೋಗಗಳು ಗುಣ ಮಾಡ್ತಾರೆ ನಮ್ಮ ಆಯುರ್ವೇದಿಕ್ ವೈದ್ಯರು. ಅದಕ್ಕೆ ದ್ರೋಣಪುಷ್ಟಿ ಅಂತ ಹೆಸರು ಸಿಕ್ಕಿರೋದು. ಮತ್ತು ನಮ್ಮ ಮನೆಗಳಲ್ಲಿ ನಾನು ಉಚಿತ ಕೊಡುವಂಥ ಔಷಧ ಯಾವುದಪ್ಪ ಅಂದರೆ ಈ ಹಾವು ಕಡಿದ್ರೆ ಪ್ರಥಮ ಚಿಕಿತ್ಸೆ, ಚೋಳ ಕಡಿದ್ರೆ ಪ್ರಥಮ ಚಿಕಿತ್ಸೆ, ನಾಯಿ ಕಡಿದ್ರೆ, ನರಿ ಕಡಿದ್ರೆ, ಬೆಕ್ಕು ಕಡಿದ್ರೆ ಪ್ರತಿ ಭಾನುವಾರ ಯಾರು ಬೇಕಾದರೂ ಬಂದು ತೊಗೊಂಡು ಹೋಗ್ಬೋದು. ಮತ್ತು ಜಾಂಡೀಸ್ ಇದ್ದರೆ ಮತ್ತು ಮುಟ್ಟು ದೋಸೆ ಅಂತ ಹೇಳ್ತಾರೆ, ಬಾಲಗ್ರ ಮತ್ತು ಬಟ್ಟಿ ಸರಿದಿದ್ದಾರೆ, ಇಂಥ ಸಣ್ಣ ಪುಟ್ಟದಕ್ಕೆ ನಾನು ಉಚಿತ ಕೊಡ್ತೀನಿ. ನಮ್ಮ ಮನೆಗೆ ಯಾವ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಇದನ್ನು ನಾವು ಒಂದು ಸಮಾಜ ಸೇವೆ ಅಂತ ಮಾಡ್ತಾಯಿದ್ದೀನಿ ನಾನು. ಸಮಾಜ ಸೇವೆಗೆ ಬಸವಣ್ಣರು 12ನೇ ಶತಮಾನದಲ್ಲಿ ಹಗಲಿ ಅನ್ನೋದೇ ರಾತ್ರಿ ಅನ್ನೋದೇ ಎಷ್ಟು ಶ್ರಮ ಪಟ್ಟಿದ್ದಾರೆ. ನಾವು ಈಗಿನ ಕಾಲದಾಗ ಒಂದು ಇರಬೇಕು ಕಾಲಿನಷ್ಟಾದರೂ ನಾವು ಈ ಸಮಾಜ ಸೇವೆ ಮಾಡಬೇಕನ್ನೋ ಆಸೆಯಿಂದ ನಾನು ಈ ಮಾರ್ಗಕ್ಕೆ ಬಂದಿದ್ದೇನೆ. ಬಸವ ಟಿ ವಿ ನಡೆಸಿಕೊಡ್ಬೇಕಂತ ನಮ್ಮ ಶರಣವರು ಇದ್ದಾರಲ್ಲ, ಕೃಷ್ಣಪ್ಪ ಅವರು ಮತ್ತು ಅವರು ಆದರ್ಶ ದಂಪತಿಗಳಿದ್ದಾರಲ್ಲ, ಇವರು ಹಗಲಿ ರಾತ್ರಿ ಅನ್ನದೇ ಇವರು ಉಚಿತ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಟಿ ವಿ ಅಂದ ತಕ್ಷಣವೇ ಇವರು ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡಿರ್ಬೋದು. ಇಲ್ಲ, ಈ ಟಿ ವಿ ಬಸವ ಟಿ ವಿ ಪ್ರಿಯ ವೀಕ್ಷಕರೇ, ಪ್ರಿಯ ಬಂಧುಗಳೇ, ನೆನಪಿರಲಿ, ಇದು ನಿಮ್ಮದೇ ಟಿ ವಿ. ಇಂಥ ಟಿ ವಿ ಕರ್ನಾಟಕದಲ್ಲಿ ಇದು ಬಂದಿರೋದು ಇದೇ ಪ್ರಥಮ. ಯಾರು ಇದನ್ನು ಅಪಾರ್ಥ ಮಾಡಿಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ.
ಹಗಲಿ ರಾತ್ರಿ ದುಡಿದು ಅವರು ಕಷ್ಟಪಟ್ಟು ಅವರು ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ತಂದು ಇಂಥ ಚಾನಲ್ ತಂದು ಇಂಥ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಪ್ರವಚನ, ಬಸವಣ್ಣ ತತ್ವ, ಬಸವಣ್ಣನ ಪ್ರವಚನ, ಬಸವ ಭಕ್ತಿ, ಜಾನಪದ ಗೀತೆ, ಸಾಹಿತ್ಯ, ಸಂಗೀತಗಾರರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಿಗೋಂಥ ಅವಕಾಶ ಮತ್ತು ನಿಮ್ಗೆ ಯಾವ ಟಿ ವಿಯಲ್ಲಿ ಸಿಗಲ್ಲ, ಯಾವ ಚಾನಲ್ಗಳಲ್ಲಿ ಸಿಗಲ್ಲ. ಇಂಥ ಅವಕಾಶಗಳನ್ನು ನಾವು ಎಂದಿಗೂ ಮರಿಬಾರ್ದು. ಈ ಸದ್ಯಕ್ಕೆ ಇಂಥ ಪುಣ್ಯಾತ್ಮರು ಕರ್ನಾಟಕದಲ್ಲಿ ಒಂದೊಂದು ಮೂಲೆಗೆ ಒಬ್ಬೊಬ್ಬರು ಹುಟ್ಟಿದರೆ ನಮ್ಮದು ದೇಶ ಕರ್ನಾಟಕ ಆಗೋದಿಲ್ಲ, ಇದು ಭಾರತ ಆಗಿ ಪ್ರಪಂಚಕ್ಕೆ ಬೆಳಗುವಂಥ ಶಕ್ತಿನೂ ಹುಟ್ಟುತ್ತೆ. ಯಾಕಂದರೆ ದಾನ ಧರ್ಮ ಇದು ಅತ್ಯಂತ ಪ್ರಭಾವವಾದಂಥ ಶಕ್ತಿ. ದಾನದ ಮುಂದೆ, ಧರ್ಮದ ಮುಂದೆ ಇನ್ಯಾವ ಶಕ್ತಿ ಇಲ್ಲ. ಪ್ರಿಯ ವೀಕ್ಷಕರೇ, ಇದು ನಾವು ಕೊಟ್ಟಿದ್ದು ತನ್ನವರಿಗೆ, ಮುಚ್ಚಿಟ್ಟಿದ್ದು ಪರರಿಗೆ ಅಂತೇಳ್ಯಾರ. ನಾವು ಆದಷ್ಟು ನಮಗೆಷ್ಟು ಬೇಕೋ ಅಷ್ಟು ನಾವು ಸ್ವೀಕರಣೆ ಮಾಡಿ ನಾವು ಮಿಕ್ಕಿದ್ದನ್ನು ಅಲ್ಪ ಸ್ವಲ್ಪ ದಾನ ಧರ್ಮ ಮಾಡಿದರೆ ಆ ಭಗವಂತ ಮೆಚ್ತಾನೆ, ಶಿವ ಮೆಚ್ತಾನೆ, ಪ್ರತಿಯೊಬ್ಬರು ಮೆಚ್ತಾರೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಮತ್ತು ಇಂದು ಈ ಒಂದು ಸಿಂಪಲ್ ಮನೆಯಲ್ಲಿ ಈ ನಮಗೆ ಬಟ್ಟಿ ಸರಿದಿದ್ರೆ ಬಟ್ಟಿ ಅಂತ ಬರುತ್ತೆ. ಅದು ಏನಾದರೂ ನಡೆಯೋಗೂ ಬರುತ್ತೆ, ಹೆಜ್ಜೆ ಇಡುವಾಗೂ ಬರುತ್ತೆ, ಹೆಜ್ಜೆ ಸ್ವಲ್ಪ ಹಿಂದಕ್ಕೆ ಇಟ್ಟೋಗೂ ಬರುತ್ತೆ, ಮುಂದಕ್ಕೆ ಇಟ್ಟೋಗೂ ಬರುತ್ತೆ, ಅಥವಾ ಒಂದು ಸ್ಟೆಪ್ ಎತ್ತಿದಾಗ ಬರುತ್ತೆ, ಸ್ವಲ್ಪ ಏನಾದರೂ ಭಾರ ಎತ್ತಿದಾಗೂ ಬಂದುಬಿಡುತ್ತೆ. ಈ ಬಟ್ಟಿದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಸ್ನೇಹಿತರೆ. ಆ ಬಟ್ಟಿಗೆ ನಾವು ಇಲ್ಲಿ ಕೈ ಹಿಂಗೆ ಹಿಡ್ಕೊಳ್ಳಿ, ಇಲ್ಲಿ ಹಿಡ್ಕೊಂಡು ಹಿಂಗೆ ಒತ್ತಿದಾಗ ನಿಮಗೆ ಬಟ್ಟಿ ಸರಿದಿದೆ ಅಂತ ಗೊತ್ತಾಗೋದು ಹೆಂಗಂದರೆ, ಈ ಎರಡು ಬಳ್ಳುಗಳನ್ನು ಹಿಂಗೆ ತೊಗೊಳ್ಳಿ, ನನ್ನ ಕೈ ನೋಡಿ ಕರೆಕ್ಟಾಗಿ ಸರಳವಾಗಿ ಈ ಎರಡು ಗೆರೆಗಳು, ಈ ಎರಡು ಗೆರೆಯಿಂದ ಈ ಎರಡು ಗೆರೆ, ಈ ಎರಡು ಗೆರೆಯಿಂದ ಈ ಬಳ್ಳು ನೋಡು. ಈಗ ಹಿಂಗಿದ್ರೆ ಇದು ನನಗೆ ಬಟ್ಟಿ ಸರಿದಿದೆ, ಹಿಂಗಿದ್ರೂ ನನಗೆ ಬಟ್ಟಿ ಸರಿದಿದೆ. ಇದು ಎರಡು ಸಮಾನತೆ ಯಾವಾಗಿರುತ್ತೆ, ನಮಗೆ ಬಟ್ಟಿ ಭದ್ರವಾಗಿ ಬದ್ಧತವಾಗಿದೆ ಅಂತ ಇದರ ಅರ್ಥ. ನೋಡಿ, ನಮ್ಮ ಹಿರಿಯರು ಎಷ್ಟು ನೀಟಾಗಿ ತೋರಿಸ್ಕೊಟ್ಟಾರ. ಇದು ಏನು ಸ್ಕ್ಯಾನಿಂಗ್ ಇಲ್ಲ, ರಿಪೋರ್ಟ್ ಇಲ್ಲ, ಬ್ಲಡ್ ಟೆಸ್ಟ್ ಇಲ್ಲ, ಯೂರಿನಲ್ ಟೆಸ್ಟ್ ಇಲ್ಲ, 108 ಟೆಸ್ಟ್ ಯಾವುದೂ ಇಲ್ಲ. ಇದು ಅತ್ಯಂತ ಸುಲಭವಾದ ಟೆಸ್ಟ್. ಬಟ್ಟಿ ಸರಿದಿದೆ, ನಂದಿಲ್ಲ. ನಿಮ್ಮ ಮನೆಯೊಳಗಡೆ ನೀವೇ ಚೆಕ್ ಮಾಡಿಕೊಳ್ಳಿ. ಈ ಬಟ್ಟಿ ಸರಿದಾಗ ನಾವು ಏನು ಮಾಡ್ಬೇಕಂದ್ರೆ, ಯಾರ ಕೈಲಾರ ನಮ್ಮ ಹಳ್ಳಿಗಳಲ್ಲಿ ಇವತ್ತು ತಿಕ್ತಾರೆ. ನಮ್ಮ ಹಿರಿಯರು, ತಾತಂದಿರು, ಯಜಮಾನರು 80 ವರ್ಷ 60 ವರ್ಷ 70 ವರ್ಷ ಆದವರು ಯಜಮಾನರುಗಳು ನೋಡ್ತಾ ಇರ್ತೀನಿ. ನಾನು ಎಷ್ಟೋ ಜನಕ್ಕೆ ನಾನು ಕಲಿಸ್ಕೊಟ್ಟು ಬಂದೀನಿ. ದುಡ್ಡು ಗಿಡ್ಡು ಅವೆಲ್ಲ ಇಲ್ಲ ಸ್ವಾಮಿ, ನಾನೇ ಮುಂದೆ ನಿಂತು ಕಲಿಸ್ಕೊಟ್ಟೀನಿ. ಇದನ್ನು ಈ ನರಗಳು ಹಿಂಗೆ ತೊಗೋಬೇಕು, ಇದು ಹಿಂಗೆ ಹಿಡಿಬೇಕು, ಕಾಲಲ್ಲಿ ಮತ್ತು ಮೊಣಕಾಲು ಹಿಂದ್ಗಡೆಯಿಂದ ಹಿಡ್ಕೊಂಡು ಪಾದದ ಗಂಟೆ ಹಿಂಗೆ ತೊಗೊಂಬರ್ಬೇಕು, ಮತ್ತು ಇಲ್ಲಿಂದ ಹಿಡ್ಕೊಂಡು ಕೆಳಗಡೆ ಗಂಟೆ ಹಿಂಗೆ ತೊಗೊಂಬಂದು ಹಿಂಗೆ ಕುಂದಿರಿಸ್ಬೇಕು. ಬಟ್ಟಿ ತಿಕ್ಸಂದಾಗ ಶುಂಠಿ ರಸ ಏನಿರ್ತಲ್ಲ, ಶುಂಠಿ ರಸ 1 ಅಥವಾ 2 ಚಮಚ ತುಪ್ಪದಾಗ ಹಾಕ್ಯಂಡು ಕುಡಿಬೋದು. ಕೆಲವು ಜನಕ್ಕೆ ಈ ಶುಂಠಿ ನಂಜು ಅಂತೇಳ್ಬಿಟ್ಟು ಕೆಲವು ಜನ ಬಿಟ್ಟಿದ್ದಾರೆ. ಅದು ಅವರವ್ರ ವೈಯಕ್ತಿಕ. ಶುಂಠಿ ಯಾರು ಉಪಯೋಗ ನಾವು ಮಾಡುವುದಿಲ್ಲ ಅಂಥವ್ರು ನಾವು ಬೇಕಾದ್ರೆ ತುಪ್ಪ ಸೇವನೆ ಮಾಡ್ಬೋದು. ತುಪ್ಪ ಅಥವಾ ಮನೆಯಲ್ಲಿ ಸರಳತೆ ಅದು ತುಪ್ಪವನ್ನು ಸ್ವೀಕರಣೆ ಮಾಡಿ ನಾವು ಆವಾಗ ಬಟ್ಟಿನ ಇವತ್ತೊಂದು ದಿನಕ್ಕೆ ಕೂತಿದೆ ಇಲ್ಲ ಅಂತೇಳಿ ಮತ್ತು ನಾಳೆ ಇವತ್ತು ಸಂಜೆನೋ ಮಧ್ಯಾಹ್ನ ಅದನ್ನು ಹಿಂಗೆ ಪರೀಕ್ಷೆ ಮಾಡಿ ನೋಡಿದಾಗ ಅದು ಕೂತಿರಲ್ಲ. ಒಂದೇ ದಿನಕ್ಕೆ ಒಬ್ಬೊಬ್ರಿಗೆ ಒಂದೇ ಸಲ ಕೂತ್ಬಿಡುತ್ತೆ. ತುಂಬ ದಿನದ ಬಟ್ಟಿ ಇರುತ್ತೆ, ಒಬ್ಬರಿಗೆ ಜಸ್ಟ್ ನಿನ್ನೆ ಮೊನ್ನೆ ಸರಿದಿರುತ್ತೆ. ಹಿಂಗಾಗಿ ಹಳೇ ಬಟ್ಟೆ ಸರಿದಿದ್ರೂ ಕೆಲವು ಒಂದೇ ದಿನಕ್ಕೆ ಹೋಗ್ಬಿಡುತ್ತೆ. ಕೆಲವು ಜನಗಳು ತಿಕ್ಕೋದ್ರ ಮೇಲೆ ಡಿಪೆಂಡಾಗಿ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಆ ಬಟ್ಟೆಯನ್ನು ಶುದ್ಧತೆ ಆಗಿದೆ ಇಲ್ಲ ಅಂತೇಳಿ ನಾವು ಪ್ರತಿದಿನ ಮತ್ತೆ ಹಿಂಗೆ ಮಾಡ್ಕೊಂಡ್ರೆ ನಮ್ಮ ಕೈ ಮುಖಾಂತರ ಗೊತ್ತಾಗುತ್ತೆ. ಹಿಂಗೆ ತೊಗೊಂಡು ಹಿಂಗೆ ಜೋಡಿಸಿ ಹಿಂಗೆ ಮಾಡಿದ್ರೆ ಇಂಥವನ್ನೆಲ್ಲನೂ ನಾನು ನಿಮ್ಮ ಹಳ್ಳಿಗಳಲ್ಲಿ ಬಂದು ಉಚಿತ ಹೇಳ್ತೀನಿ. ಯಾವ ಹಳ್ಳಿಗೆ ಬೇಕಾದ್ರೂ ನಮ್ಮ ಇಡೀ ಕರ್ನಾಟಕದಾಗ ನೀವು ಯಾವುದೇ ಹಳ್ಳಿಗೆ ಕರ್ರಿ, ನಾನು ಬರ್ತೀನಿ. ನಾನು ಯಾವುದೂ ಔಷಧ ತರಂಗಿಲ್ಲ. 100ಕ್ಕೆ 80ರಷ್ಟು ಔಷಧ ಇಲ್ಲದೆ ಅಲ್ಲೇ ನಾನು ನಿಮಗೆ ಚಿಕಿತ್ಸೆನೂ ಮಾಡ್ತೀನಿ. ಅಂಥ ಶಕ್ತಿ ನನಗೆ ಬಸವಣ್ಣ, ಆ ಜ್ಞಾನ ನನಗೆ ಬಸವಣ್ಣ ತುಂಬಿದ್ದಾನೆ. ಅದಕ್ಕೆ ನನಗೆ ಹೆಚ್ಚಿಗೆ ನಾನು ಬಸವಣ್ಣನ ಅಂದರೆ ನನಗೆ ಪಂಚ ಪ್ರಾಣ ಆಗಿಬಿಟ್ಟಿದ್ದಾನೆ. ಬಸವಣ್ಣನ ಅಂದರೆ ನಾನು ಇಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗಲು ಸಿದ್ಧ, ಬರಲು ಸಿದ್ಧ, ಕುಂದ್ರಲು ಸಿದ್ಧ. ನಾನು ಆ ಬಸವಣ್ಣಪ್ಪನಿಗೆ ನಾನು ಶರಣಾಗಿ ಬಸವಣ್ಣಪ್ಪನಿಗೆ ನಾನೊಬ್ಬ ಭಕ್ತನಾಗಿದ್ದೀನಿ. ನನ್ನಂಥ ಮತ್ತು ಹಿರಿಯರಾಗಿ ಕೊಟ್ಟಂಥ ಬಸವ ಧರ್ಮದಲ್ಲಿ ನಾವು ಪ್ರತಿಯೊಬ್ಬರು ಪಾಲ್ಗೊಂಡು ಬಸವ ತತ್ವವನ್ನು ಪರಿಪಾಲನೆ ಮಾಡಿದರೆ ನಮ್ಮ ಬಾಳು ಬಂಗಾರವಾಗುತ್ತೆ. ಬಂಗಾರಕ್ಕೆ ಬೆಲೆ ಕಟ್ಟಬೋದು, ನಮ್ಮ ಬಾಳಿಗೆ ಯಾರು ಬೆಲೆ ಕಟ್ಟೋಕ್ಕೆ ಆಗುವುದಿಲ್ಲ. ಈ ಬಟ್ಟಿ ಸರದ ಅಂತ ಹೇಳಿದ್ನಲ್ಲ, ಕೆಲವು ಟೈಮ್ದಾಗ ಇಲ್ಲಿ ಗಂಟು ಇರುತ್ತೆ, ಅದನ್ನು ಸೂಕ್ಷ್ಮವಾಗಿ
ವೈದ್ಯರ ಹತ್ರ ಗಮನಿಸಬೇಕು. ಇಲ್ಲಿ ಅಥವಾ ಈಗ ಇಲ್ಲಿ ಹೇಳಿದ್ದೇನಲ್ಲ ನಾನು ನಿಮಗೆ, ಇಲ್ಲಿ ಹೇಳಿದಾಗ ಇದು ಹಿಂಗೆ ಐತನ್ನ ಬೈ ಚಾನ್ಸ್ ಒಬ್ಬೊಬ್ರಿಗೆ ಇಲ್ಲಿ ಸರ್ದಿರುತ್ತೆ, ಹಿಂಗೆ ಸರ್ದಿರುತ್ತೆ, ಇಲ್ಲಿ ಹಿಂಗೆ ಸರ್ದಿರುತ್ತೆ, ನಾವೇ ಮುಟ್ಟು ನೋಡ್ಕೋಬೋದು. ಈ ಥರ ಹಿಂಗೆ ಗೊತ್ತಿದಾಗ ಈ ಕಡೆ ಸರ್ದಿರುತ್ತೆ. ಇದನ್ನು ಬಟ್ಟಿ ತಿಕ್ಸಬೇಕಾದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ ನಾವು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಆಮೇಲೆ ಖಾಲಿ ಹೊಟ್ಟೆಲೆ ಮಾತ್ರ ತಿಕ್ಸಬೇಕು. ಊಟ ಇರಬಾರ್ದು, ಹೊಟ್ಟೆಗೆ ಯಾವುದು ವಸ್ತುಗಳು ಇರಬಾರದು. ಅದು ಹೊಟ್ಟೆ ಒಳಗಡೆ ನಮಗೆ ವಸ್ತು ಇದ್ದರೆ ನಮಗೆ ನಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ಸ್ನೇಹಿತರೆ, ಬಂಧು ಮಿತ್ರರೇ, ಇದನ್ನು ಯಾರನ್ನು ಮರಿಬಾರದು. ಈ ಬಸವ ಟಿ ವಿಗೆ ನಮಗೆ ಅವಕಾಶ ಕೊಟ್ಟಂಥ ಶರಣರಿಗೂ ಮತ್ತು ವೀಕ್ಷಕರಿಗೂ ಸರ್ವರಿಗೂ ನಾನು ಶರಣಾರ್ಥಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತು ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಮನೆಯ ಮದ್ದು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಾವು ಪ್ರತಿದಿನ ಬಸವ ಟಿ ವಿಯನ್ನು ನಾವು ನೋಡುವುದು ಮತ್ತು ಇನ್ನೊಬ್ಬರಿಗೆ ನಾವು ಮಾರ್ಗದರ್ಶನ ಆಗಿ ಬಸವ ಟಿ ವಿಗೆ ನಾವು ಭಕ್ತರಾಗಿ, ಬಸವ ಟಿ ವಿಗೆ ಅಭಿಮಾನಿಗಳಾಗಿ, ಬಸವ ಟಿ ವಿನನ್ನು ನಾವು ಇಡೀ ಕರ್ನಾಟಕದಂಥ ಈ ನಂಬರ್ 1 ಚಾನಲ್ಗೆ ಒಯ್ಯುವುದಕ್ಕಾಗಿ ಹಗಲಿ ರಾತ್ರಿ ಅನ್ನದೇ ಶ್ರಮ ಪಡ್ತಾ ಇದ್ದಂಥ ಈ ಆದರ್ಶ ದಂಪತಿಗಳಿಗೆ, ಈ ಕೃಷ್ಣಪ್ಪ ನಿರ್ದೇಶಕರಿಗೂ ಮತ್ತು ವೀಕ್ಷಕರಿಗೂ ಸರ್ವರಿಗೂ ಶರಣಾರ್ಥಿ ಹೇಳುತ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ.